ಇವತ್ತು ಟ್ರೈಲರ್ ಮುಖಾಂತರ ಯಜಮಾನರು ನಮಗೆಲ್ಲ ದರ್ಶನ ಕೊಟ್ಟಿದ್ದಾರೆ. ನಾನು ನಿಮ್ ನಿಜವಾದ ರೂಪನ ಸರಿಯಾಗಿ ನೋಡೇ ಇಲ್ವಲ್ಲೋ. ಮೂವಿ ರಿಲೀಸ್ಗೆ ಈಗಾಗಲೇ ನಿಮ್ಗೆ ಹೇಳಿದ್ದೀವಿ, ಆವಾಗಲೇ 5,000 ಜನಕ್ಕೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಎಲ್ಲ ಶೋಗೂ ಬಿರಿಯಾನಿ ಮಾಡುವ ಮುಖಾಂತರ ಊಟ ಹಂಚ್ತೀವಿ. ನಾನು ಕ್ಲಾಸಿಗೆ ಮಾಸಿಗೆ ಬಾಸ್. Brother from another mother, but not from same father. JD boss. ಪ್ರತಿಯೊಂದು ಅನಾಥಾಶ್ರಮ ಹೋಗ್ಬಿಟ್ಟು ನಾವು ಅಕ್ಕಿ ವಿತರಣೆ ಕೊಡ್ತಾ ಇದ್ದೀವಿ. ಕನ್ನಡ ಚಲನಚಿತ್ರ ರಂಗದ ಬಹು ನಿರೀಕ್ಷಿತ ಡೆವಿಲ್ ಚಿತ್ರ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್, ಬಾಕ್ಸ್ ಆಫೀಸ್ ಸುಲ್ತಾನ ಅಂತೆಲ್ಲ ಖ್ಯಾತಿ ಗಳಿಸಿರುವಂತಹ ದರ್ಶನ್ ತೂಗುದೀಪ ನಟಿಸಿರುವಂತಹ ಡೆವಿಲ್ ಚಿತ್ರ ಇದೇ ಡಿಸೆಂಬರ್ 11ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ. ಇದಕ್ಕಾಗಿ ಎಲ್ಲೆಡೆಯೂ ಕೂಡ ಭರ್ಜರಿ ಸಿದ್ಧತೆಗಳು ನಡೆಯುತ್ತಿದೆ. ಬಹು ನಿರೀಕ್ಷಿತವಾದಂತಹ ಮತ್ತು ಅಪಾರ ನಿರೀಕ್ಷೆಗಳನ್ನ ಅವರ ಅಭಿಮಾನಿಗಳು ಇರಿಸಿಕೊಂಡಿದ್ದಾರೆ. ಹಾಗಾಗಿ ಎಲ್ಲೆಡೆಯೂ ಕೂಡ ಆ ಒಂದು ಚಿತ್ರದ ಬಿಡುಗಡೆಗೆ ಕಾತರದಿಂದ ಕಾಯ್ತಾ ಇದ್ದಾರೆ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಹತ್ತಿಬೆಲೆ ಡಿ ಬಾಸ್ ಅಭಿಮಾನಿಗಳ ಸಂಘದ ವತಿಯಿಂದ ಇಂದು ಭರ್ಜರಿಯಾದಂತಹ ಕಟೌಟರ್ ಹಾಗೆಯೇ ಟೀಸರ್ ರಿಲೀಸ್ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಬೆಳಗಿನಿಂದಲೂ ಕೂಡ ಡಿ ಬಾಸ್ ಅಭಿಮಾನಿಗಳಿಂದ ಈ ಒಂದು ಹತ್ತಿಬೆಲೆಯ ಡಿ ಬಾಸ್ ಅಭಿಮಾನಿಗಳಾದಂತಹ ಮಂಜು, ಅರ್ಜುನ್ ಮುಂತಾದವರ ನೇತೃತ್ವದಲ್ಲಿ ಸುಮಾರು 20 ಕುರಿಗಳ ಬಿರಿಯಾನಿಯನ್ನ ಮಾಡಿ ಬೆಳಗಿನಿಂದಲೂ ಕೂಡ ಬಂದಂತ ಎಲ್ಲ ಅಭಿಮಾನಿಗಳಿಗೂ ಸಾರ್ವಜನಿಕರಿಗೂ ಕೂಡ ಹಂಚಲಾಯಿತು. ಇದೇ ಸಂದರ್ಭದಲ್ಲಿ ಡಿ ಬಾಸ್ ಬೇಗ ಬಿಡುಗಡೆಯಾಗ್ಲಿ ಅಂತ ಹೇಳಿ ವಿಶೇಷವಾಗಿ ದೇವರ ಮೊರೆ ಹೋಗಿದ್ದರು. ಪಟ್ಟಣ ದೇವತೆ ಆಗಿರುವಂತ ಪಟಾಲಮ್ಮನಿಗೆ ವಿಶೇಷವಾದಂತ ಪೂಜೆಯನ್ನ ಸಲ್ಲಿಸಲಾಯಿತು. ಪಟಾಲಮ್ಮನ ಬಳಿ ಅವರ ಭಾವಚಿತ್ರವನ್ನ ಇರಿಸಿ ಪೂಜೆಯನ್ನ ಸಲ್ಲಿಸಿ ಡಿ ಬಾಸ್ ಬಿಡುಗಡೆ ಆಗ್ಬೇಕು, ಯಾವುದೇ ಹಾಲಿವುಡ್ ಬಾಲಿವುಡ್ ಚಿತ್ರಕ್ಕೆ ಕಡಿಮೆ ಇಲ್ಲದಂತೆ ಟೀಸರ್ ಮೂಡಿ ಬಂದಿದೆ ಅಂತೇಳಿ ಸಂತಸವನ್ನ ವ್ಯಕ್ತಪಡಿಸಿದರು. ಹಬ್ಬ ಇವಾಗ ಶುರುವಾಗಿದೆ, 5ನೇ ತಾರೀಕು ಶುರುವಾಗಿದೆ. ಆರೋಗ್ಯ ಕಡೆ ಗಮನ ಕೊಡ್ತಾ ಇದೀವಿ. ಮಾರುಟ ಇದ್ರೆ ನೆಮ್ಮದಿಯಾಗಿರ್ಬೇಕು. ಬರ್ತಾಗಿರ್ತೀರ ಅನ್ನೋದಕ್ಕೆ ರೆಡಿ ಆಗಿರಿ. ಅಯ್ಯೋ ಬಾಸ್ ಗೊತ್ತು, ಇಲ್ಲಿ ನಡೀತಾ ಇದೆ ಗೊತ್ತು. ಅವ್ರ ಮನೇಲಿ ನೆಮ್ಮದಿಯಾಗಿದ್ರು ಕರ್ನಾಟಕನೇ ನೋಡ್ತಾ ಇದೆಯಲ್ಲ, ಟ್ರೈಲರ್ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಕಡೆ ವ್ಯೂಸ್ ಬರ್ತಾ ಇದೆ, ರಿಪ್ಲೈ ಬರ್ತಾ ಇದೆ. ನಮಗೂ ತುಂಬ ಖುಷಿಯಾಗಿದೆ. ಈ ಒಂದು ಯಜಮಾನರ ನೋಡೋಕ್ಕೋಸ್ಕರ ಎಲ್ಲ ಕಣ್ತುಂಬ ಇನ್ನೊಂದು 2-3 ತಿಂಗಳಿಂದ ಕಾಯ್ತಾ ಇದ್ವಿ ಸ್ಕ್ರೀನ್ ಮೇಲೆ. ಇವತ್ತು ಟ್ರೈಲರ್ ಮುಖಾಂತರ ಯಜಮಾನರು ನಮಗೆಲ್ಲ ದರ್ಶನ ಕೊಟ್ಟಿದ್ದಾರೆ. ಈ ಫಿಲಮ್ಮು 100% 100 ಡೇಸ್ ಓಡೋದಕ್ಕೆ ಕನ್ಫರ್ಮು. ಈ ಒಂದು ಏನು 100 ಡೇಸ್ ಓಡ್ತದೆ ಇದೇ ಥಿಯೇಟ್ರಲ್ಲಿ ನಾವು ಇವತ್ತೇನು ಮಾಡಿದ್ದೀವಿ ಇದಕ್ಕಿಂತ 50 ಪಟ್ಟು ಹೆಚ್ಚು ಇನ್ನೂ ವಿಜೃಂಭಣೆಯನ್ನು ನಾವು ಸಂಭ್ರಮಾಚರಣೆ ಮಾಡ್ತೀವಿ. 5,000 ಜನಕ್ಕೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಎಲ್ಲ ಶೋಗೂ ಬಿರಿಯಾನಿ ಮಾಡುವ ಮುಖಾಂತರ ಊಟ ಹಂಚ್ತೀವಿ. ಅದೇ ರೀತಿ ಇನ್ನೊಂದು ವಿಭಿನ್ನವಾಗಿ ಒಂದು ವಿಶೇಷವಾಗಿ ನಮ್ಮ ಸಾಲು ಮರದ ತಿಮ್ಮಕ್ಕ ತಾಯಿ ಏನಿದ್ದಾರೆ ಅವರ ಒಂದು ಹೆಸರಲ್ಲಿ ಸರಿಸುಮಾರು 2,500 ಗಿಡಗಳನ್ನು ನೀಡುವ ಮುಖಾಂತರ ಆ ಗಿಡ ಶಾಶ್ವತವಾಗಿ ಅವರವ್ರ ಮನೆಗಳಲ್ಲಿ ಇತ್ತು. ದೊಡ್ಡದಾಗಿ ಈ ಒಂದು ಡೆವಿಲ್ಗೆ ಈ ರೀತಿ ಡಿ ಬಾಸ್ ಅಭಿಮಾನಿಗಳು ಗಿಡ ಕೊಟ್ಟರು ಅಂತೇಳಿ ಶಾಶ್ವತವಾಗಿ ಅವ್ರ ಮನೆ ಮುಂದೆ ಗಿಡ ಎಲ್ರಿಗೂ ನೆರಳಾಗಲಿ ಅಂತ ನಾವು ವಿಭಿನ್ನವಾಗಿ ಒಂದು ಆಚರಣೆ ಮಾಡ್ತಾಯಿದ್ದೇವೆ.
ಅದೇ ರೀತಿ ನಮ್ಮ ಏನು ಹಗಲಿರುಳು ನಮ್ಮ ಜೊತೆ ಇರ್ತಕ್ಕಂಥ ನಮ್ಮ ಆನೇಕಲ್ ತಾಲೂಕಿನ ಡಿ ಬಾಸ್ ಅಭಿಮಾನಿಗಳಾಗಿರ್ಬೋದು, ಹಾಗೂ ವಿಶೇಷವಾಗಿ ನಮ್ಮ ಅತ್ತಿಬೆಲೆ ಡಿ ಬಾಸ್ ಅಭಿಮಾನಿಗಳು ಎಲ್ಲರೂ ಸಹ ಯಾರ ಹೆಸರು ಸಹ ನಾವು ಹೇಳಲಿಕ್ಕಾಗಲ್ಲ, ಅಂಥ ಒಂದು ಅತ್ಯುತ್ತಮವಾದ ಕೆಲಸಗಳನ್ನು ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ಯಾವಾಗಲೂ ಮಾಡ್ತಾನೆ ಇರ್ತಾರೆ. ನೀವು ನೋಡಿದ್ರೆ ಸರಿಸುಮಾರು ಒಂದು 1000 ಜನ ನಾವು ಅತ್ತಿಬೆಲೆ ಡಿ ಬಾಸ್ ಅಭಿಮಾನಿಗಳಿದ್ದೀವಿ. ತಾಲೂಕಲ್ಲಿ ಲೆಕ್ಕ ಹಾಕ್ಕೊಂಡ್ರೆ ಒಂದು ಕ್ರಾಂತಿ ಒಂದು ನೋಡಿದ್ರೆ ನೀವು 10,000 to 15,000 ಜನ ನಮ್ಮ ಆನೇಕಲ್ ತಾಲೂಕಲ್ಲಿ ಡಿ ಬಾಸ್ ಅಭಿಮಾನಿಗಳು ನಮ್ಮ ಯಜಮಾನರಿಗೋಸ್ಕರ ಕಾದು ಕುಳಿತಿದ್ದೀವಿ. ಪ್ರತಿ ವರ್ಷವೂ ಸಹ ವಿಭಿನ್ನವಾಗಿ ನಾವು ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಎಲ್ರಿಗೂ ಮಾದರಿಯಾಗಿ. ಹಾಗೆಯೇ ಚಿತ್ರ ಬಿಡುಗಡೆ ಎಂದು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಣ್ಣುಗಳನ್ನ ಹಂಚೋದಕ್ಕೆ ಹಾಗೂ ಅನ್ನ ದಾಸೋಹವನ್ನ ಬೆಳಗಿನಿಂದ ಸಂಜೆವರೆಗೆ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಎಲ್ಲ ದೃಶ್ಯಗಳನ್ನು ನೋಡ್ತಾ ಅವರ ಅಭಿಮಾನಿಗಳಾದಂತಹ ಮಂಜು, ಅರ್ಜುನ್ ಮುಂತಾದವರು ಏನೆಲ್ಲ ಮಾತನಾಡಿದ್ರು ಅದೆಲ್ಲವನ್ನು ಕೂಡ ನೋಡೋಣ ಬನ್ನಿ. ಬಾಸ್ ಹೇಳೋರೆ, ತಲೆ ಹೊಡಿಬೇಡಿ, ತಲೆ ಹಿಡಿಬೇಡ್ರಿ, ನಾವು ಪಕ್ಕ ಅಭಿಮಾನಿ. ಅರ್ಥ ಆಯ್ತಾ? ಜೀವನದಲ್ಲಿ ಯಾವತ್ತೂ ಅಷ್ಟೇ ನಮ್ಮ ತಂದೆ ತಾಯಿ ಸಾಕೋದು ಗೊತ್ತು, ಡಿ ಬಾಸ್ ಬೆಳೆಸೋದು ಗೊತ್ತು. ಜೈ ಡಿ ಬಾಸ್, ಜೈ ಡಿ ಜೈ ಡಿ ಬಾಸ್. ನಾನು ಕ್ಲಾಸಿಗೆ ಮಾಸಿಗೆ ಬಾಸ್. ಅದೇ ರೀತಿ ಮಾಸ್ಗೆ ಬಾಕ್ಸ್ ಆಫೀಸ್ ಸುಲ್ತಾನ ಯಾರು ಅಂತ ಹೇಳಿದ್ರೆ ನಮ್ಮ ಡಿ ಬಾಸ್. ಹೌದಾ ಸರ್? ಕ್ಲಾಸಿಗೆ ಮಾಸಿಗೆ ಬಾಸ್. ಟ್ರೈಲರು ಮಾಸ್ ಆಗಿದೆ. ಒಂದು ನೆಗೆಟಿವ್ ಶೇಡ್, ನಿಮ್ಗೆ ಹೆಸರೇ ಗೊತ್ತಾಗುತ್ತೆ, ಡೆವಿಲ್ ಚೆನ್ನಾಗಿರುತ್ತೆ. ನೋಡಲಿ ಎಲ್ಲ ಇನ್ನು ಹನ್ನೊಂದರ ಜಾಸ್ತಿ ಇದೆ ಮಜಾ. ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸರ್? ಅದು ಏನು ನಿಮ್ಗೆ ಈಗ ನಾವು ಆಲ್ಮೋಸ್ಟ್ ಟೈಟಲ್ ನೋಡೋಣ ಗೊತ್ತಾಗುತ್ತೆ ನಿಮಗೆ. ಡೆವಿಲ್ ಅಂದ್ರೇನು? ನೆಗೆಟಿವ್ ಶೇಡು. ನೀವು ಇದಕ್ಕೆ ಮುಂಚೆ ನೋಡಿದ್ದೀರಾ ಯಾವುದರಲ್ಲಿ? ನವಗ್ರಹ ಅಲ್ಲಿ ಬಾಸ್ನ ನೆಗೆಟಿವ್ ಶೇಡಲ್ಲಿ ಯಾವ ರೀತಿ ಆ್ಯಕ್ಟ್ ಮಾಡಿರ್ತಾರಂತ. ಈಗ ನೀವು ಲಾಸ್ಟ್ 1-2-3 ನಮ್ಮ ಮಿಲ್ನಾ ಪ್ರಕಾಶ್ ಅವರು ಹೇಳಿದ್ದಾರೆ, ಈ ಥರ ಆ್ಯಕ್ಟಿಂಗ್ ಬಾಸ್ ಯಾವತ್ತೂ ಮಾಡಿಲ್ಲ, ಆ ರೇಂಜ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ. ದಯವಿಟ್ಟು ಅವತ್ತು 11 ನೋಡೋಣ ಎಲ್ಲರೂ ಜೊತೆಲಿ. ಜಾಸ್ತಿ ಎಂಜಾಯ್ ಮಾಡಿ ಸರ್. ದೇವಣ್ಣ ಅದಕ್ಕೆ ನಾವು 11 ಯಾಕೆ ಬರ್ತದೆ, ಬೆಳಗ್ಗೆಗೆ ಶೋ ಹಾಕಬೇಕು ಅಂತ ಕಾಯ್ತಾ ಇದ್ದೀವಿ. ಆ ರೀತಿ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕಾಯ್ತಾ ಇದ್ದೀವಿ. 11ನೇ ತಾರೀಕು ಬೇಗ ಬರಲಿ ಅಂತ ಕಾಯ್ತಾ ಇದ್ದೀವಿ. ಬ್ರದರ್ ಫ್ರಮ್ ಅನದರ್ ಮದರ್ ಬಟ್ ನಾಟ್ ಫ್ರಮ್ ಸೇಮ್ ಫಾದರ್. ಥ್ಯಾಂಕ್ ಯು ಸರ್. ಎಲ್ಲ ನಮ್ಮ ಈ ಆನೇಕಲ್ ತಾಲೂಕಿನ ಡಿ ಬಾಸ್ ಅಭಿಮಾನಿಗಳು ಇಲ್ಲಿ ಬಂದು ಒಂದು ಕಾರ್ಯಕ್ರಮ ಸಕ್ಸಸ್ ಮಾಡಿಕೊಡಿದ್ದಾರೆ. ಜಾಸ್ತಿ ಖುಷಿ ಅದು, ಅದಕ್ಕೆ ಯಾವುದು ಬೆಲೆ ಕಟ್ಟೋಕ್ಕಾಗಲ್ಲ. ಅದನ್ನೇ ನಮ್ಮ ಬಾಸು ಎದೆ ಮೇಲೆ ಹಾಕ್ಸ್ಕೊಂಡಿರೋದು. ನನ್ನ ಸೆಲೆಬ್ರಿಟೀಸ್, ನನ್ನ ಪ್ರೀತಿ. ನಮಗೆ ಈ ಮೂವಿ ಹೆಂಗೆ ಇದು ಬಂತಂದರೆ, ನಮಗೆ ಇಡೀ ಆನೇಕಲ್ ತಾಲೂಕು ಅತ್ತಿಬೆಲೆಯಿಂದ ಅಲ್ಲದೆ ಪ್ರತಿಯೊಂದು ಕರ್ನಾಟಕದಲ್ಲೂ ನಮಗೆ ಪ್ರತಿಯೊಂದು ಸಂತೋಷಪಡಿಸಿದೆ. ಇದು ನಾವೇನು ಹೇಳ್ತೀವಿ ಅಂದರೆ, ಬಾಕ್ಸ್ ಆಫೀಸ್ ಸುಲ್ತಾನ್ ಅನ್ನೋದಕ್ಕಿಂತ, ಚಿತ್ರಾನ್ನ ಊಟ ಅನ್ನೋದಕ್ಕಿಂತ ಮೈಸೂರು ಪಲಾವ್, ಮಟನ್ ಪಲಾವ್ ನಮಗಿದು ಖುಷಿಯಾಗಿಬಿಟ್ಟಿದೆ. ಈ ಸರಿ ಬಾಕ್ಸ್ ಆಫೀಸ್ ಮೈಸೂರು ಮಟನ್ ಪಲಾವ್ ಥರ ಆಗಿದೆ ಇದು. ಪೂರ್ತಿ ಇದ್ರೆ ನೆಮ್ಮದಿಯಾಗಿರ್ಬೇಕು. ಜೈ ತೂಗುದೀಪ್ ದರ್ಶನ್. ಹೌದು, ಹೀಗೆ ಬಣ್ಣ ಬಣ್ಣದ ಪಟಾಕಿಗಳನ್ನ ಸಿಡಿಸಿದಂತಹ ದರ್ಶನ್ ಅಭಿಮಾನಿಗಳು ಅವರ ಎತ್ತರದ ಕಟೌಟ್ ಅನ್ನ ಇಂದು ಬಿಡುಗಡೆ ಮಾಡಿದ್ರು. ಹಾಗೆ ವಿಶೇಷವಾದಂತಹ ವಿದ್ಯುತ್ ದೀಪಾಲಂಕಾರವನ್ನ ಥಿಯೇಟರ್ ಬಳಿ ಮಾಡಿ ಇದೇ ತಿಂಗಳು 11ರಂದು ಬಿಡುಗಡೆ ಆಗ್ತಾ ಇರುವಂತಹ ಚಿತ್ರಕ್ಕೆ ಶುಭ ಹಾರೈಸಿದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. Number
ಇವತ್ತು ನೋಡ್ತಾ ಇದ್ದರೆ ಇಲ್ಲಿ ಕರಗ ಇದ್ದಂಗೆ ಐತೆ. ಈ ಪ್ರೋಗ್ರಾಮ್ ಬೇರೆ ಯಾರು ಮಾಡೋಕ್ಕಾಗಲ್ಲ, ಬೇರೆ ಏನೇನೋ ಮಾಡ್ಬೋದು, ಈ ಕೆಲಸ ಮಾಡೋಕ್ಕೆ ಡಿ ಬಾಸ್ ಅಭಿಮಾನ ಬಿಟ್ಟರೆ ಬೇರೆಯವ್ರ ಕೈಗೆ ಆಗಲ್ಲ ಅನ್ನೋದು ಇಡೀ ಗೊತ್ತಾಗಿರಕತ್ತೇನೆ. ಎಲ್ಲ ಅಭಿಮಾನಿಗಳು ಬಂದು ಒಂದೇ ಥರ ಜಾತಿ ಗೂದ ಪಕ್ಷ ಪಾದ ಮರೆತು ಇವತ್ತು ಈ ಕಾರಣ ಬಾಕ್ಸ್ ಕೊಟ್ಟು ಮಾಡೋರು ಇನ್ನೂ ಮುಂದಿನ ದಿನ ಇಲ್ಲಾಗ ಓಪನ್ ಡೇ ಆಗ ಬರಲಿ, ಭಗವಂತ ಒಳ್ಳೇದು ಮಾಡ್ತಾನೆ, ಈಚೆ ಬರ್ತಾರೆ, ಎಲ್ಲ ಆಗದೇ ಆಗ್ತೈತೆ. ಶ್ರೀ ನಮ್ಮ ಅತ್ತಿಬೆಲೆಯಲ್ಲಿ ಅಣ್ಣಮ್ಮ ಉತ್ಸವದಲ್ಲಿ ಅದ್ದೂರಿ ಕ್ರಮ ಇಡೀ ಬೆಂಗಳೂರಲ್ಲಿ ಎಲ್ಲಿ ಮಾಡಿರಲಿಲ್ಲ. ಮೊದಲನೇ ಬಾರಿ ನಮ್ಮ ಅತ್ತಿಬೆಲೆ ಡಿ ಬಾಸ್ ಅಭಿಮಾನಿಗಳ ಬಳಗ ಇಲ್ಲಿ ಅತ್ತಿಬೆಲೆ ಮಾಡಿದೆ. ಈ ದಿನ ಸುಮಾರು ಒಂದು 30 ಕುರಿಗಳು ಹೊಡೆದು ಅನ್ನದಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಮ್ಮ ಡಿ ಬಾಸ್ ಅಭಿಮಾನಿಗಳು ಅತ್ತಿಬೆಲೆ ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ದಾರೆ. ಇಡೀ ಅತ್ತಿಬೆಲೆ ಜನತೆ ಅವ್ರಿಗೆ ಅಭಿಮಾನಿಗಳಿಂದ ಇವತ್ತು ಇದು ಡೆವಿಲ್ ಚಿತ್ರದ ಟ್ರೈಲರ್ ರಿಲೀಸ್ ಆಗ್ತಾಯಿದೆ. ಅದರ ಪರವಾಗಿ ಪಟಲಮ್ಮ ದೇವಸ್ಥಾನದ ಮುಂದೆ ಒಂದು 30 ಕುರಿಗಳನ್ನು ಹೊಡೆದು ಇವತ್ತು 20 ಕುರಿಗಳನ್ನು ಹೊಡೆದು ಎಲ್ಲರಿಗೂ ಬಿರಿಯಾನಿ ಥರ ಅನ್ನದಾನ ಮಾಡ್ತಾ ಇದ್ದಾರೆ. ಇದು ಒಳ್ಳೇದಾಗಲಿ, ದರ್ಶನ್ ಸರ್ ಆದಷ್ಟು ಬೇಗ ರಿಲೀಸ್ ಆಗಲಿ, ಎಲ್ಲ ಒಳ್ಳೇದಾಗಲಿ. ಇವತ್ತೇನು ನೋಡ್ದಂಗೆ ಬೆಳಗ್ಗೆಯಿಂದ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ನಮ್ಮ ಅತ್ತಿಬೆಲೆಯಲ್ಲಿ ಮೊದಲ ಬಾರಿಗೆ ಇತಿಹಾಸ ಸೃಷ್ಟಿಯಾಗಿದೆ. ಏನು ಈ ಗ್ರಾಮ ದೇವತೆ ಪಟಲಮ್ಮ ದೇವಿಯ ಮುಂದೆ 25 ಕುರಿಗಳನ್ನು ಹೊಡೆದು ಎಲ್ಲರಿಗೂ ಬಡವರು ಬಗ್ಗರಿಗೆಲ್ಲ ಅನ್ನದಾನ ಮಾಡಿ ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ. ಮತ್ತು ಇದು ಪ್ರಾರಂಭ 12 ತಾರೀಕು, ಇನ್ನೂ ಹಬ್ಬ ಜಾಸ್ತಿ ಇದೆ. ಒಂದು 2-3 ಟನ್ನು ಹಣ್ಣು ಹಂಪಲು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ವಿತರಣೆ ಇದೆ. ಮತ್ತು ಮಂಗಳಮುಖಿಗೆ ಇದೆ. ಮತ್ತು ಗಿಡಗಳು 2000 ಗಿಡಗಳನ್ನು ವಿತರಣೆ ಮಾಡ್ತಾಯಿದ್ದೀವಿ. ಆವತ್ತು ಇನ್ನೂ ಜೋರಿದೆ ಹಬ್ಬ. ಒಟ್ನಲ್ಲಿ ಇದೇ 11ರಂದು ಡೆವಿಲ್ ಚಿತ್ರ ರಾಜ್ಯಾದ್ಯಂತ ತೆರೆ ಕಾಣಲಿದೆ. ಭರ್ಜರಿಯಾದಂತಹ ಸಿದ್ಧತೆಗಳನ್ನು ನಡೆಸಿದ್ದಾರೆ. ವಿಶೇಷವಾಗಿ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಅತ್ತಿಬೆಲೆಯ ಥಿಯೇಟರ್ ಬಳಿ ಬೆಳಗಿನಿಂದಲೂ ಅತ್ತಿಬೆಲೆ ಡಿ ಬಾಸ್ ಅಭಿಮಾನಿಗಳಿಂದ ಭರ್ಜರಿಯಾದಂತಹ ಬಿರಿಯಾನಿ ಊಟವನ್ನ ಎಲ್ಲರಿಗೂ ವಿತರಣೆ ಮಾಡಲಾಗಿದೆ. ಹಾಗೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿದ್ದಾರೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.